ಅಲ್ಲ ಎಷ್ಟು ಧೈರ್ಯ ನಿಮ್ಗೆ ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಮಾವನ ಬಗ್ಗೆನೇ ಮಾತಾಡ್ತಿದ್ದೀರಾ? ಗೀತಾ, ಇವರೇನೆ ಮಾತಾಡ್ತಿದ್ದಾರೆ, ಸರಿಯಾಗೆ ಮಾತಾಡ್ತಿದ್ದಾರೆ ಗೀತಾ. ಎಲ್ರಿಗೂ ಮಾತಾಡೋ ಸ್ವಾತಂತ್ರ್ಯ ಇರುತ್ತೆ. ಈ ಮನೇಲಿ ನೀನೊಬ್ಳೆ ಮಾತಾಡ್ತೀಯಲ್ಲ, ಎಲ್ರು ಹಾಗಲ್ಲ. ನಿಮ್ ಮಾವನ ಪ್ರೆಸಿಡೆಂಟ್ ಪೋಸ್ಟ್ ಇಂದ ಕಿತ್ತಾಕಿದ್ರಲ್ಲ, ಅದಕ್ಕೆ ಹೊಟ್ಟೆ ಉರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್, ಈ ಮಗು ಮನೇಲಿ ಯಾರಿಗೂ ಬೇಡವಾಗಿದೆ. ಇದರಿಂದ ಬರೀ ಸಮಸ್ಯೆಗಳೇ ಬರ್ತಾ ಇದೆ. ನನಗೂ ಈ ಮಗು ಬೇಡ. ಗಂಡ ಹೆಂಡತಿ ಇಬ್ರು ಒಪ್ಕೋಬೇಕು. ಅದು ಅಲ್ಲದೆ ನಿಮ್ಮ ಹೆಲ್ತ್ ಕಂಡೀಷನ್ ಅಬಾರ್ಷನ್ ಮಾಡೋದಕ್ಕೆ ಸರಿಯಾಗಿರ್ಬೇಕು. ನೋಡಿ, ನಿಮ್ಮ ಅತ್ತೆ ಸುಮತಿ ಅವರು ಹಾಸ್ಪಿಟ್ಲಿಗೆ ಬಂದಿದ್ರು. ಹೌದಾ? ಅವರು ಡಾಕ್ಟರ್ ಹತ್ರ ಅಬಾರ್ಷನ್ ಮಾಡ್ಸಕ್ ಬಂದಿದ್ರು. ಬೇಗ ಹೋಗಿ ನಿಮ್ಮ ಅತ್ತೆನ ಕಾಪಾಡ್ಕೊಳ್ಳಿ, ಇಲ್ಲಾಂದ್ರೆ ಪ್ರಾಣಕ್ಕೆ ಅಪಾಯ. ನೀವೇ ಅಲ್ವಾ ನನಗೆ ಫೋನ್ ಮಾಡಿದ್ದು? ನೀವು? ನಾನು ನರಸಿಂಹ ಅವ್ರ ಸೊಸೆ ಗೀತಾ ಅಂತ. ನೀವ್ ಫೋನ್ ಮಾಡಿದ್ದು ಅಂತ ನಾವ್ ಯಾರಿಗೂ ಹೇಳೋದಿಲ್ಲ. ನೀವ್ ಹೆದರೋ ಅಗತ್ಯ ಇಲ್ಲ. ಆ ಹೆಂಗ್ಸ್ ಮನೆ ಎಲ್ಲಿದೆ ಅಂತ ಒಂಚೂರು ಹೇಳಿ. ನೋಡಿ ಸಿಸ್ಟರ್, ನಿಮ್ಗೇನು ತೊಂದರೆ ಆಗಲ್ಲ, ನಾನು ನೋಡ್ಕೋತೀನಿ. ದಯವಿಟ್ಟು ಆ ಮನೆ ಎಲ್ಲಿದೆ ಅಂತ ಹೇಳಿ ಪ್ಲೀಸ್. ಇವ್ರಿಗೆ ಅಬೋರ್ಷನ್ ಮಾಡಿಸ್ಬೇಕಾಯ್ತು. 20 ಆಗುತ್ತೆ. ನಮ್ಮಿಬ್ಬರಿಂದ ನಿನ್ಗೆ ಈ ಮನೇಲಿರೋದಕ್ಕೆ ತೊಂದರೆ ಆಗ್ತಿದೆ ಅಂತ ನಮಗ್ ಗೊತ್ತು. ಅದಕ್ಕೆ ನಾನು ನಿಮ್ಮಪ್ಪ ಕೂತು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಾವು ಈ ಮನೇಲಿರೋದು ನಿನಗಿಷ್ಟ ಆಗ್ತಿಲ್ಲ ಅಲ್ವೇನಪ್ಪ? ಅದಕ್ಕೆ ನಾನು ಸುಮತಿ ಮನೆ ಬಿಟ್ಟು ಹೋಗೋದು ಅಂತ ನಿರ್ಧಾರ ತಗೊಂಡಿದ್ದೀವಿ. ಮನೆ ಬಿಟ್ಟು ಹೋಗೋದು ಅಂತ ನಿರ್ಧಾರ. ಅದನ್ನ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಏನ್ ಲಕ್ಕಿ ಅವ್ರೆ ಹೀಗೆ ಹೇಳ್ತಿದ್ದೀರಾ? ನಿಂದೇನೆ ಮಧ್ಯದಲ್ಲಿ. ನಂದೇನು ಅಂದ್ರೆ ನಾನ್ ನಿಮ್ ಹೆಂಡತಿ, ಅವ್ರಿಗೆ ಸೊಸೆ. ನೀನು ಅವ್ರ ಸೊಸೆ ಅಷ್ಟೇ. ಯಾವತ್ತು ನನ್ನ ಹೆಂಡತಿ ಆಗಕ್ಕಾಗಲ್ಲ. ನಿನ್ನ ನಾನು ಹೆಂಡತಿಯಾಗಿ ಮಾಡ್ಕೊಂಡಿದ್ದೆ. ಅವ್ರಿಗೆ ಸೊಸೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಈಗ ನೀವೇ ಇಲ್ಲ ಅಂದ್ಮೇಲೆ ನನಗೆ ಇವಳು ಬೇಕಾಗಿಲ್ಲ. ಗೀತಾ ಸಿಟ್ಟಿನ ಬರದಲ್ಲಿ ಏನೇನೋ ಹೇಳ್ತಾ ಇದ್ದಾನೆ. ನೀವಿಬ್ಬರೇ ಇದ್ದಾಗ ಎಲ್ಲ ಸರಿ ಹೋಗುತ್ತೆ. ನಾನೇನು ಹೊರಡ್ತೀನಿ. ಇಲ್ಲ ಮಾವ, ನಾನು ನಿಮ್ ಜೊತೆಗೆ ಬರ್ತೀನಿ. ನಾನು ನಿಮಗೆ ಹೆಂಡತಿ ಅಲ್ಲ. ನಿಮ್ಮ ಮನಸ್ಸಲ್ಲಿ ನನಗೆ ಜಾಗ ಇಲ್ಲ ಅಂದಮೇಲೆ ಈ ಮನೆಯಲ್ಲೂ ನನಗೆ ಜಾಗ ಇಲ್ಲ ಲಕ್ಕಿ ಅವರೇ. ಮಾವ, ನೀವು ನನ್ನ ನಿಮ್ಮ ಮನೆಗೆ ಸೊಸೆಯಾಗಿ ತುಂಬಿಸ್ಕೊಂಡ್ರಿ. ನೀವು ಎಲ್ಲಿಗೆ ಹೋಗ್ತಿರೋ ನಾನು ಅಲ್ಲೇ ಬರ್ತೀನಿ ಮಾವ. ಬೇಡ ಗೀತಾ, ನಮ್ಮಿಂದ ನಿಮ್ ಸಂಸಾರ ಹಾಳಾಗೋದು ಬೇಡ. ಇಲ್ಲ ಅಮ್ಮ, ಇವ್ರಿಗೆ ನಾನು ಬೇಡವಾದವಳು. ಹೀಗಿದ್ದಾಗ ಅದು ಸಂಸಾರ ಅಂತ ಹೇಗೆ ಅನ್ನಿಸ್ಕೊಳ್ಳುತ್ತೇಳಿ? ಅದ್ರ ಮೇಲೆ ಇದನ್ನ ಹೇಗೆ ಸರಿ ಮಾಡೋದು ಅನ್ನೋ ಯೋಚನೆಗಳು. ನಾನು ನಿಮ್ಮ ಜೊತೆಗೆ ಬಂದ್ಬಿಟ್ರೆ ಸಂಸಾರನೂ ಇರೋದಿಲ್ಲ, ಯೋಚನೆನೂ ಇರೋದಿಲ್ಲ. ನಿಮ್ಮ ಜೊತೆಗೆ ಬರ್ತೀನಮ್ಮ, ದಯವಿಟ್ಟು ಬೇಡ ಅನ್ಬೇಡಿ. ಗೀತಾ, ಆ ವಿಚಾರನ ನೀವಿಬ್ಬರು ಸೇರಿ ನಿರ್ಧಾರ ಮಾಡಬೇಕಾಗಿತ್ತಲ್ಲಮ್ಮ. ನೋಡಿದ್ಯಾ ಗೀತಾ, ನೀನ್ ಹೋಗೋದು ಅವನಿಗೂ ಇಷ್ಟ ಇಲ್ಲ. ಬಾನಿ ಎಲ್ಲಿಗೆ? ಚಿಕ್ಕಪ್ಪ ಚಿಕ್ಕಮ್ಮನ ಕರ್ಕೊಂಡು ಬರಕ್ಕೆ. ನೀನು ಕಬಡ್ಡಿ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿರ್ಬೋದು, ನನಗಲ್ಲ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ಅವ್ರು ಈ ಮನೆಗೆ ಬಂದ್ರೆ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಗೀತಾ, ಏ ಸುಮತಿ, ಎಷ್ಟು ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಾ. ನರಸಿಂಹ, ಲಕ್ಕಿ
ಅನ್ಯಾಯವಾಗಿ ಜೀವ ಕಳ್ಕೊಂಡ. ಸಹಸ್ರಕಾಳ ಸತ್ತ ಹಾಗೆ ನಾಗಿಣಿ ಸತ್ತು ಹೋದ್ರೆ ನನ್ನಿಂದ ನಾಗಮಣಿನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾಗಮಣಿಯ ಸಹಾಯದಿಂದ ನಿನ್ನಲ್ಲಿರೋ ನಾಗಿಣಿ ಶಕ್ತಿಯನ್ನ ಆಪೋಷಣ ತಗೋತೀನಿ. ಆ ರಶ್ಮಿಗೆ ಅವಳ ಮಗಳು ಸತ್ತು ಹೋಗಿದ್ದಾಳೆ. ಅದು ಅವಳಿಗೆ ಸ್ವಂತ ಮಗು ಅಲ್ಲದೆ ಹೋದ್ರು ಪಂಚ ಪ್ರಾಣ. ಆ ಕಡೆ ಆಸ್ಪತ್ರೆಯಲ್ಲಿ ಇರೋ ಅವಳ ಗಂಡನ್ನ ಮುಗಿಸ್ಬಿಟ್ರೆ ಅವಳು ಬದುಕಿದ್ರು ಸತ್ತ ಹಾಗೆ. ಎಲ್ಲಿ ಹರಿಣಿ ನನ್ನ ಬಗ್ಗೆ ಮಾತಾಡಿದ್ರು ನನಗೆ ಬೇಜಾರಿಲ್ಲ. ಆದರೆ ನೀವು ಅದನ್ನೆಲ್ಲ ನಂಬಿ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಮಾವ. ಯಾರೇನೇ ಹೇಳಿದ್ರು ಮುತ್ತು ಮಾವ ನನ್ನ ಪರವಾಗಿ ನಿಲ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದು ಸುಳ್ಳಾಗೋಯ್ತು. ನಿಮ್ಮನ್ನ ಮದುವೆ ಆಗಿ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಅದು ನಡೆಯಲ್ಲ ಅಂತ ಇವತ್ತು ಗೊತ್ತಾಯ್ತು. ಏನಾಗ್ತಿದೆ ಮಾಯಾ? ಮಾಯಾ ಏನಾಯ್ತು ಮಾಯಾ? ಈ ಮನೆಯಿಂದ ಹೋಗ್ತಿದ್ದಾಗೆ ನನ್ನ ಪ್ರಾಣ ಹೋಗ್ಲಿ ಅಂತ ವಿಷ ಕುಡ್ದಿದ್ದೀನಿ ಮಾವ. ಮಾಯಾ ಎದ್ದೇಳು ಮಾಯಾ. ಮಾಯಾ ಹೇಳ್ತಿರೋದು ನಿಜ. ಅವಳು ನಿಜವಾಗ್ಲೂ ವಿಷ ಕುಡ್ಬಿಟ್ಟಿದ್ದಾಳೆ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀರಾ ಸರ್? ಕೇಳಿ. ನೀವು ಈ ಎಂಗೇಜ್ಮೆಂಟ್ಗೆ ಮನ್ಸಾರೆ ಒಪ್ಕೊಂಡಿದ್ದೀರಾ ಸರ್? ಅದು ನನ್ನ ಕಣ್ಣು ನೋಡ್ಕೊಂಡು ಹೇಳಿ ಸರ್. ನನಗೆ ನೀವಿಬ್ರು ಬೇಕು. ಗುಡ್ ನೈಟ್. ಈ ದೇವಿಯ ಸ್ವಯಂವರಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇದೆಯೇ? ನಾನು ಬಲಿ ಮಹಾರಾಜ, ಅಸುರ ಕುಲದಲ್ಲೇ ಮಹಾಬಲಶಾಲಿ. ದೇವಿ, ನಾನು ದಾನವ ರಾಹು, ದಾನವ ಲೋಕದ ಮಹಾನ್ ಮಾಯಾವಿ. ಕ್ಷಣ ಮಾತ್ರದಲ್ಲೇ ಎಲ್ಲಿಗೆ ಬೇಕಾದರೂ ಹೋಗಬಲ್ಲೆ, ಅದೃಶ್ಯನಾಗಬಲ್ಲೆ. ನಾನು ಈ ಸ್ವಯಂವರವನ್ನು ಒಪ್ಪುವುದಿಲ್ಲ. ಈ ದೇವಿಯನ್ನು ಬಲವಿದ್ದವರು ಪಡೆಯಬಹುದು. ಇವತ್ತು ದಿಶಾ ಮತ್ತೆ ಅವ್ರ ಮನೆಯವರು ಅಖಿಲಮ್ಮ ಅವ್ರ ಮನೆಗೆ ಊಟಕ್ಕೆ ಅಂತ ಬಂದಿದ್ರಾ. ಅವ್ರು ಮತ್ತೆ ನನ್ನ ಗಣಿ ನೋಡಿ ಎಲ್ಲಿ ಕಿರಿಕಾಗಿ ಹೋಗ್ಬಿಡುತ್ತೋ ಅಂತ ನಾನು ಗಣಿ ಬಚ್ಚಿಟ್ಕೊಳ್ಳೋಕೆ ಅಂತ ಓಡೋದ್ವಿ. ಆ ಗಣಿ ಕಾಲಕ್ಕೆ ಪೆಟ್ಟಾಯ್ತಪ್ಪ. ಪೆಟ್ಟಾಯ್ತಾ? ಅಯ್ಯೋ, ಏನಾಯ್ತು? ಅಯ್ಯೋ ಅಪ್ಪ, ಅಂಥದ್ದೇನಿಲ್ಲಪ್ಪ. ಮೊದಲು ನಾನು ಹೇಳೋದನ್ನ ಕೇಳು. ಗಣಿ ಕಾಲಿಗೆ ಏಟಾಗಿ ರಕ್ತ ಬರ್ತಿತ್ತಲ್ಲ, ಅದಕ್ಕೆ ಅರ್ಶನ ಹಚ್ಚೋಣ ಅಂತ ಹೇಳಿ ಸಾವಿತ್ರಮ್ಮನ ಹುಡ್ಕೊಂಡು ಅಖಿಲಮ್ಮ ಅವ್ರ ಮನೆಗೆ ಹೋಗಿದ್ದೆ.